ಶಿವಮೊಗ್ಗದಲ್ಲಿ ಡಿಕೆ ಶಿವಕುಮಾರ್ ಅವರು ಹಾಗೆ ಬಹಿರಂಗ ಪ್ರಚಾರವನ್ನು ನಡೆಸುತ್ತಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಪರ ಪ್ರಚಾರವನ್ನು ನಡೆಸುತ್ತಿದ್ದಾರೆ. ಇಕ್ಬಾಲ್ ಹುಸೇನ್ ಪರ ಮತ ಭೇಟಿಯನ್ನು ನಡೆಸುತ್ತಿದ್ದಾರೆ. ಈಗ ನಿಮ್ಮ ಮಗ ಈ ತಾಲೂಕಿನ ನೀವು ಸಾಕಿ ಬೆಳೆಸಿದಂತ ಈ ರಾಷ್ಟ್ರಕ್ಕೆ ಪರಿಚಯವನ್ನು ಮಾಡಿಕೊಟ್ಟಿರ್ತಕ್ಕಂಥ ಈ ಕ್ಷೇತ್ರದ ತಾಲೂಕಿನ ಜನರನ್ನ ಉದ್ದೇಶಿಸಿ ಮತಯಾಚನೆ ಮಾಡಲಿಕ್ಕೋಸ್ಕರ ಮತ್ತು ಈ ರಾಜ್ಯಕ್ಕೆ ಒಂದು ಸಂದೇಶವನ್ನು ಕೊಡಲಿಕ್ಕೋಸ್ಕರ ನಾವು ನೀವು ಎಲ್ಲ ಇಲ್ಲಿ ಸೇರಿದ್ದೇವೆ. ಈಗ ವೇದಿಕೆ ಮೇಲೆ ಎಲ್ಲ ಗೌರವಾನ್ವಿತರು ಕೂಡ ವೇದಿಕೆ ಮೇಲಿದ್ದಾರೆ. ಪಕ್ಷದ ಅಧ್ಯಕ್ಷರಾದಂತ ಡಿಕೆ ಶಿವಕುಮಾರ್ ಅವರು ಮತ್ತು ನಿಮ್ಮ ಅಭ್ಯರ್ಥಿ ನಿಮ್ಮ ಪಕ್ಷದ ಅಭ್ಯರ್ಥಿ ಡಿಕೆ ಶಿವಕುಮಾರ್ ಅವರು ವೇದಿಕೆ ಮೇಲಿದ್ದಾರೆ. ಹಾಗೇನೆ ವಿಧಾನ ಪರಿಷತ್ ಸದಸ್ಯರಾದಂತ ರವಿ ಅವರು ವೇದಿಕೆ ಮೇಲಿದ್ದಾರೆ. ಹಿರಿಯರಾದಂತ ಮುಖಂಡರಾದಂತ ನಾರಾಯಣಗೌಡರು ವೇದಿಕೆ ಮೇಲಿದ್ದಾರೆ. ಡಿ.ಎಂ. ವಿಶ್ವನಾಥ್ ಅವರು ವೇದಿಕೆ ಮೇಲಿದ್ದಾರೆ. ಶ್ರೀಕಂಠ ಅವರು ವೇದಿಕೆ ಮೇಲಿದ್ದಾರೆ. ಸ್ಥಳೀಯ ಕ್ಷೇತ್ರದ ಶಾಸಕರಾದಂತ ರಾಮಚಂದ್ರ ಅವರು ವೇದಿಕೆ ಮೇಲಿದ್ದಾರೆ. ಜಯರಾಮಣ್ಣವರು ವೇದಿಕೆ ಮೇಲಿದ್ದಾರೆ. ಎಲ್ಲ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಮುಖಂಡರು ಎಲ್ಲರೂ ಕೂಡ ಇದ್ದಾರೆ. ಸಾಮಾನ್ಯ ಪಿ.ಜಿ.ಆರ್. ಸಿಂಧ್ಯಾ ಅವರು ಕೂಡ ದಾರಿನಲ್ಲಿ ಬರ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ತಪ್ಪು ಕೂಡ ಸ್ವಾಗತವನ್ನ ಕೋರಿ ಈಗ ತಮ್ಮನ್ನ ಕೊಟ್ಟು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಕರ್ನಾಟಕ ರಾಜ್ಯ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರಾದ ನಮ್ಮಲ್ಲಿ ಡಿಕೆ ಶಿವಕುಮಾರ್ ಅವರು ತಮ್ಮನ್ನ ಉದ್ದೇಶಿಸಿ ಮಾತನಾಡ್ತಾ ಇದ್ದಾರೆ. बोलो भारत माता की, कांग्रेस पार्टी की, सोनिया गांधी की, राहुल गांधी की, मल्लिकार्जुन खड़गे की बंधुगळे ಈಗ ಯಾವ ಟೀಕೆನೂ ಹಾಕ್ಬೇಡಿ, ಏನು ಮಾಡಬೇಡಿ. ನೋಡಿ ಪಾಪ ಬೆಂಗಳೂರಿಂದೆಲ್ಲ ಟಿವಿಯಲ್ಲಿ ಬಂದಿದ್ದಾರೆ. ಏನ್ ಭಾಷಣ ಮಾಡ್ತೀನಿ ಅಂತ ಹೇಳಿ ಅವರು ಇಡೀ ರಾಜ್ಯಕ್ಕೆ ಸಂದೇಶ ಕಳಿಸ್ಬೇಕು. ನೀವು ಯಾರು ನಿಮ್ಮ ಉತ್ಸಾಹನ ತೋರ್ಸಕ್ ಹೋಗ್ಬೇಡಿ. ದಯವಿಟ್ಟು ಸುಮ್ಮನೆ ದೇವ್ರಿಗೆ ತೆಗಿರ್ಬೇಕು. ಆಗ್ಬೋದಲ್ಲ? ಸುಮ್ಮನೆ ಇರ್ತೀರಲ್ಲ? ನಾನೇನಾದ್ರು ಪ್ರಶ್ನೆ ಕೇಳಿದ್ರೆ ಬೇರೆ ಉತ್ತರ ಇದೆ ಅಷ್ಟೇ. ಅದು ಬಿಟ್ಟು ಬೇರೆ ಮಾಡ್ತಾರೆ. ಈ ಸ್ಟೇಜ್ ಮೇಲೆ ಅಷ್ಟೇ, ಸ್ಟೇಜ್ ಮೇಲೆ ಇರೋರು ನಿಮಗೂ ಅಷ್ಟೇ ಹೇಳ್ತಾ ಇರೋದು ನಾನು. ಹಿಂದೆಗಡೆ ಮಾತಾಡೋರಲ್ಲ. ವೇದಿಕೆ ಇರುವಂತ ಎಲ್ಲ ಗಣ್ಯರೇ, ನಾನೀಗಾಗಲೇ ಎಲ್ಲರ ಹೆಸರನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಸ್ವಲ್ಪ ನಮ್ಗೆ ಡಿಸ್ಟರ್ಬ್ ಆಗ್ತದೆ, ಸ್ವಲ್ಪ ಇರಬೇಕು. ಇಲ್ಲೂ ಅಷ್ಟೇ ವೇದಿಕೆ ಇರುವಂತ ಎಲ್ಲರ ತಾಯಂದಿರೇ, ಸ್ವಲ್ಪ ಸೌಂಡ್ ಕೇಳಿ ಕೊಡಪ್ಪ. ಎಲ್ಲ ಯುವಕ ಮಿತ್ರರೇ, ಮಾಧ್ಯಮ ಮಿತ್ರರೇ, ಬಂಧು ಭಗಿನಿಯರೇ, ಈ ಸಭೆ ನನ್ನ ರಾಜಕಾರಣದ ಬದುಕಿನಲ್ಲಿ 1985ರಲ್ಲಿ ನಾನು ಅಂದು ದೇವೇಗೌಡರ ಮೇಲೆ ಚುನಾವಣೆಗೆ ನಿಂತಾಗ ನಡೆದಂತ ಸಭೆಗೂ ಈ ಸಭೆಯು ಕೂಡ ಒಂದು ಐತಿಹಾಸಿಕ ಪುಟಕ್ಕೆ ಸೇರ್ತದೆ ಅಂತೇಳಿ ನಾನು ನಂಬಿಕೊಂಡಿದ್ದೇನೆ.
ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಾನು ಚುನಾವಣಾ ಪ್ರಚಾರಕ್ಕೋಸ್ಕರ ನಿಮ್ಮ ಹಳ್ಳಿಗೆ ಬರಕ್ ಆಗಲಿಲ್ಲ. ಕಳೆದ 4 ವರ್ಷದಿಂದ ನಿಮ್ಮ ಹತ್ರಕ್ಕೆ ನಾನು ಬಂದು ಭೇಟಿ ಕೊಡಕ್ ಆಗಲಿಲ್ಲ. ಆದರೆ ನನ್ನನ್ನು ಸಾಕಿದ್ದೀರಿ, ಬೆಳೆಸಿದ್ದೀರಿ. ಇಡೀ ರಾಜ್ಯ ಹಾಗೂ ರಾಷ್ಟ್ರದಲ್ಲಿ ಡಿ.ಕೆ. ಶಿವಕುಮಾರ್ ಕನಕಪುರ ಕ್ಷೇತ್ರದ ಒಬ್ಬ ಶಾಸಕ ಇದ್ದಾನೆ, ಒಬ್ಬ ಹೋರಾಟಗಾರ, ಒಬ್ಬ ಛಲಗಾರ ಅಂತ ಹೇಳಿ ಗುರ್ಸೋ ರೀತಿಯಲ್ಲಿ ತಾವೆಲ್ಲ ಸೇರಿ ಮಾಡಿದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ, ನೀವು ಹೋರಾಟ ಮಾಡೋದಿದ್ರೂ ಚಿಂತೆ ಇಲ್ಲ, ನೀವು ಮಾರಾಟ ಆಗ್ಬೇಡ ಅಂತ ಹೇಳಿ. ಹಂಗೆ ನನಗೆ ನಂಬಿಕೆ ಏನಪ್ಪಾ ಅಂದ್ರೆ ಹೋರಾಟ ಮಾಡುವವನು ಗೆದ್ದೇ ಗೆಲ್ತಾನೆ ಅಂತ ಹೇಳಿ ನಂಬಿಕೆ ಇದೆ. ಯಾಕೆಂದ್ರೆ ಹೋರಾಟ ಮಾಡೋನಿಗೆ ಸೋಲಿನ ಭಯ ಇರುವುದಿಲ್ಲ. ಹಂಗೆ ನೀವೆಲ್ಲ ಕೊಟ್ಟಂತ ಶಕ್ತಿಯಿಂದ, ನೀವು ಮಾಡಿದಂತ ಸಹಾಯದಿಂದ ಇವತ್ತು ಇಡೀ ರಾಜ್ಯ ನನ್ನನ್ನ ಗುರುತಿಸ್ತಾ ಇದೆ. ನಾನು ಬರ್ದೇ ಹೋದ್ರು ಕೂಡ ನೀವು ಕೊಟ್ಟಂತ ಶಕ್ತಿ, ನಿಮ್ಮ ಆಶೀರ್ವಾದ ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಸಂದೇಶ ಆಗಿದೆ. ಇವತ್ತು ಮೇಕೆದಾಟು ಯೋಜನೆ ಯಾತ್ರೆ ಸಂದರ್ಭದಲ್ಲಿ ನೀರಿಗಾಗಿ ನಡೆದು ಬೆಂಗಳೂರಿನಲ್ಲಿ ಪಾದಯಾತ್ರೆ ಮಾಡಿದೆ, ಬೆಂಗಳೂರು ಪಾದಯಾತ್ರೆ ಮಾಡಿದೆ. ಕರ್ನಾಟಕ ರಾಜ್ಯದ ಜನತೆ ಮುಖಂಡಗಳೆಲ್ಲ ಬಂದಿದ್ರು ಇಲ್ಲಿ. ಆಗ ಕನಕಪುರ ತಾಲೂಕಿನ ಮಹಾಜನತೆ ಕೊಟ್ಟಂತ ಸ್ವಾಗತ, ಅವ್ರು ಕೊಟ್ಟಂತ ನೀವು ಗೌರವ, ನೀವು ಮಾಡಿದಂತ ಹೆಜ್ಜೆ, ಆ ತಾಯಂದಿರು ಮಾಡಿದಂತ ಸ್ವಾಗತ ಇವತ್ತು ಎಲ್ಲ ನಮ್ಮ ನಾಯಕರುಗಳು ಸ್ಮರಿಸ್ಕೊಳ್ತಾರೆ. ಅದಕ್ಕೋಸ್ಕರ ನಾನು ನಿಮ್ಮೆಲ್ಲರ ಪ್ರತಿನಿಧಿಯಾಗಿ ನಿಮ್ಮೆಲ್ಲರಿಗೂ ಕೂಡ 1 ಕೋಟಿ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಬಂಧುಗಳೇ, ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ, ಮನುಷ್ಯನ ಹುಟ್ಟು ಆಕಸ್ಮಿಕವಾದದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ ಅಂತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನ್ ಮಾಡ್ತೀವಿ ಅದು ಬಹಳ ಮುಖ್ಯ ಅಂತ ಹೇಳಿ ನಿಮ್ಮೆಲ್ಲರೂ ಕೂಡ ನನ್ನ ಮೇಲೆ ಒಂದು ನಂಬಿಕೆ. ಈ ಡಿ.ಕೆ. ಶಿವಕುಮಾರ್ ಯಾವತ್ತೂ ಮೋಸ ಮಾಡಲಿಲ್ಲ, ಜಾತಿ ಮಾಡಲಿಲ್ಲ, ಧರ್ಮ ಮಾಡಲಿಲ್ಲ, ಲಂಚ ಮಾಡಲಿಲ್ಲ, ಯಾರಿಗೂ ತೊಂದರೆ ಮಾಡಲಿಲ್ಲ ಅಂತೇಳಿ. ಮರಕ್ಕೆ ಬೇರು ಎಷ್ಟು ಮುಖ್ಯವೋ ಹಾಗೆ ಮನುಷ್ಯನಿಗೆ ಅಷ್ಟೇ ನಂಬಿಕೆ ಬಹಳ ಮುಖ್ಯ. ಸೊ ನಾನು ಮತ್ತು ನಮ್ಮ ಎಲ್ಲ ನಾಯಕರುಗಳು ನಿಮ್ಮ ಎಲ್ಲ ನಂಬಿಕೆಗಳನ್ನ ನಾವು ಉಳಿಸ್ಕೊಂಡು ನಾವು ಹೋಗಿದ್ದೇವೆ. ಇವತ್ತೇನ್ ನಾನು ಭಾಷಣ ಮಾಡ್ತಾ ಇದ್ದೀನಿ, ನಾನು ಕನಕಪುರದ ಮಾತುಕತೆ ಮಾತ್ರ ಮಾತಾಡ್ತಾ ಇಲ್ಲ. ನಾನೇನು ವಿಚಾರವನ್ನು ನಿಮಗೆ ತಿಳಿಸ್ತಾ ಇದ್ದೀನಿ, ಇಡೀ ನಮ್ಮ ರಾಜ್ಯದ ಜನತೆ ಕನಕಪುರಕ್ಕೆ ಹೋಗಿ ಡಿ.ಕೆ. ಶಿವಕುಮಾರ್ ಚುನಾವಣಾ ಪ್ರಚಾರ ಮಾಡಲಿಲ್ಲ, ನಾಮಿನೇಷನ್ ಹಾಕಿ ಹೋದ್ರು. ಅದಾದ್ಮೇಲೆ ಏನು ವಿಚಾರ ಅಂತ ಹೇಳಿ ತಿಳ್ಕೊಳ್ಳಿಕ್ಕೆ ಇವತ್ತು ಮಾಧ್ಯಮದವರೆಲ್ಲ ಇಲ್ಲಿ ಬಂದಿದ್ದಾರೆ. ಇವತ್ತು ಬಿಜೆಪಿ ಇಂದ ಬಂದು ಮುಖ್ಯಮಂತ್ರಿಗಳು ಭಾಷಣ ಮಾಡಿದ್ದಾರೆ, ಬಹಳ ಸಂತೋಷ. ಕುಮಾರಣ್ಣನೂ ಬರ್ತಾ ಇದ್ದಾರೆ, ಬಹಳ ಸಂತೋಷ. ನಾನು ಅವರಿಬ್ಬರ ಮೇಲೆ ಯುದ್ಧ ಮಾಡಲಿಕ್ಕೆ ನಾನು ಇಲ್ಲಿ ನಿಂತಿಲ್ಲ. ಈ ರಾಜ್ಯದ ಜನತೆಯ ಹೃದಯನ್ನ ಗೆಲ್ಲಬೇಕು ಅಂತೇಳಿ ನಾನು ಇಲ್ಲಿಗೆ ನಿಂತಿದ್ದೇನೆ. ಅಧಿಕಾರ ಸಿಕ್ಕಂತ ಸಂದರ್ಭದಲ್ಲಿ ನಾನು ಏನ್ ಮಾಡ್ತೀನಿ ಅದು ಬಹಳ ಮುಖ್ಯ. ಎಲ್ಲರಿಗೂ ಅಧಿಕಾರ ಬರ್ತದೆ. ಇವತ್ತು ನನ್ನನ್ನ ನೀವು ಶಾಸಕರಾಗಿ ಮಾಡಿದ್ದೀರಿ, ಮಂತ್ರಿಯಾಗಿ ಮಾಡಿದ್ರಿ. ಮಹಾತ್ಮ ಗಾಂಧೀಜಿಯವರ ಹೆಸರಿನಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಬಂತು. ನಾನು ಇವತ್ತು ನಮ್ಮೆಲ್ಲ ಪಂಚಾಯತಿ ಮೆಂಬರ್ಗಳಿಗೆ, ನಮ್ಮ ನಾಯಕರುಗಳಿಗೆ ನಾನು ಅಭಿನಂದಿಸ್ತೇನೆ. ಇಡೀ ರಾಷ್ಟ್ರದಲ್ಲಿ, ಭಾರತದಲ್ಲಿ
ಕನಕಪುರ ತಾಲೂಕು ಅತಿ ಹೆಚ್ಚು ಹಣವನ್ನು ತಂದು ನಂಜುಂಡಪ್ಪ ವರದಿಯಲ್ಲಿ 2ನೇ ಕೊನೆಯ ಸ್ಥಾನದಲ್ಲಿದ್ದು ಇವತ್ತು ಮೊದಲನೆಯ ಸ್ಥಾನಕ್ಕೆ ತೆಗೆದುಕೊಂಡೋಯ್ತು. ಅದಕ್ಕೆ ನೀವೆಲ್ಲ ಕಾರಣ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ವಿದ್ಯುತ್ ಶಕ್ತಿ ಮಂತ್ರಿ ಆದೆ. ಏನಾಯ್ತು ವಿದ್ಯುತ್ ಶಕ್ತಿ? ಪ್ರತಿಯೊಂದು ಕುಟುಂಬಕ್ಕೂ ಕೂಡ ನೇರವಾಗಿ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಟ್ರಾನ್ಸ್ಫಾರ್ಮರ್ ಆಗ್ತಿತ್ತು. ಇವತ್ತು ಪಕ್ಕದ ತಾಲೂಕಿಗೆ ಹೋಗಿ ನೀವು ನೋಡಿ, ಎಲ್ಲೂ ಕೂಡ ಅಂತ ಯೋಜನೆ ಇಲ್ಲ. ಡಿ.ಕೆ. ಸುರೇಶ್ ಅವರ ಪಾರ್ಲಿಮೆಂಟ್ ಕ್ಷೇತ್ರವು ಬಿಟ್ರೆ ಇಡೀ ರಾಜ್ಯದಲ್ಲಿ ಆ ರೀತಿ ಯೋಜನೆ ಇಲ್ಲ. ನೀವೆಲ್ಲ ಟ್ರಾನ್ಸ್ಫಾರ್ಮರ್ ಸುಟ್ಟೋದ್ರೆ 30,000 40,000 ಕೊಡಬೇಕಾಗಿತ್ತು. ಕೆಲವು ಮಾಧ್ಯಮದವರು ಕನಕಪುರ ಮಾಡಲ್ ಅಂತ ಹೇಳಿದ್ರು. ಕನಕಪುರ ಮಾಡಲ್ಲು ಕರ್ನಾಟಕಕ್ಕೆ ಇರಬೇಕು ಅಂತೇಳಿ. ನೀವೇ ನಿಮ್ಮ ತಾಲೂಕಿನ ಭೂಮಿ ವಿಚಾರ ತಮ್ಗೆ ಗೊತ್ತಿದೆ. ನಿಮ್ಮ ತಾಲೂಕಿನಲ್ಲಿ ಕೆರೆ ಎಷ್ಟು ತುಂಬಿದೆ ಅಂತ ಗೊತ್ತಿದೆ. ಅರ್ಕಾವತಿಯಿಂದ ಎಲ್ಲಿಂದ ನೀರು ತಂದಿದ್ದೀವಿ, ಶಿಂಷಾಯಿಂದ ಎಲ್ಲಿ ತಂದಿದ್ದೀವಿ, ಕಾವೇರಿಯಿಂದ ಎಲ್ಲಿ ತಂದಿದ್ದೀವಿ ಅಂತ ಹೇಳಿ ತಾವೆಲ್ಲ ಕಲಿಸಿದೆ. ನನಗೆ ನಿಮ್ಮ ಬದುಕು ಬಹಳ ಮುಖ್ಯ. ರೈತನಿಗೆ ಸಂಬಳ ಇಲ್ಲ, ರೈತನಿಗೆ ಪ್ರಮೋಷನ್ ಇಲ್ಲ, ರೈತನಿಗೆ ಪೆನ್ಷನ್ ಇಲ್ಲ, ಈ ರೈತನಿಗೆ ರಿಟೈರ್ಮೆಂಟ್ ಇಲ್ಲ, ಈ ರೈತನಿಗೆ ಲಂಚ ಇಲ್ಲ. ಈ ರೈತನ ಬದುಕಿಸ್ಬೇಕು. ನಾವು ಅದಕ್ಕೆ ಕೆರೆ ತುಂಬಿಸುವಂತ ಯೋಜನೆ ಈ ತಾಲೂಕಿನಲ್ಲಿ ಏನು ನಾವು ಮಾಡಿದ್ದೀವಿ. ನಿಮ್ಗೆ ಏನು ಶುದ್ಧ ನೀರನ್ನ ಕೊಡುವಂತ ಯೋಜನೆ ನಾವೇನು ಕಳೆದ 7-8 ವರ್ಷದಿಂದ ಪ್ರಾರಂಭ ಮಾಡಿ ಅದು ರಾಜ್ಯಕ್ಕೆ ಒಂದು ಸಂದೇಶ ಹೋಯಿತು. ಇಡೀ ರಾಜ್ಯದಲ್ಲಿ ಸರ್ಕಾರಿ ಕಾರ್ಯಕ್ರಮ ಆಗಿ ಎಚ್ ಕೆ ಪಾಟೀಲ್ ಅವ್ರನ್ನ ಕರ್ಕೊಂಡು ಬಂದು ಪ್ರಾರಂಭ ಮಾಡಿಸ್ತೇನೆ ನಾನು. ಇಡೀ ರಾಜ್ಯಕ್ಕೆ ಹೋಯ್ತು. ಹಂಗೆ ಇವತ್ತು ಏನು ಕೆರೆಗಳನ್ನ ತುಂಬಿಸುವಂತ ಯೋಜನೆ, ಮಾತೂರು ಕೆರೆಗಿರ್ಬೋದು, ಯಾವುದೇ ಕೆರೆ ಇರ್ಬೋದು, ಆ ಯೋಜನೆ ಇಡೀ ರಾಜ್ಯಕ್ಕೆ ಮಾಡಂತ ಒಂದು ಕಲ್ಪನೆ ಈ ಡಿ.ಕೆ. ಶಿವಕುಮಾರ್ ಇಟ್ಕೊಂಡಿದ್ದಾನೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇವತ್ತು ಮೆಡಿಕಲ್ ಕಾಲೇಜ್ ಆಗ್ಬೇಕು ಅಂತೇಳಿ ಹೋರಾಟ ಮಾಡ್ತೇನೆ. ನಾನು ಮಂತ್ರಿ ಆದಾಗ ಮಂಜೂರು ಮಾಡಿದೆ. ಆದ್ರೆ ಬಿಜೆಪಿಯವರು ಬಂದು ಅದನ್ನ ತೆಗೆದುಹಾಕೋದು ನನಗೆ ಬಹಳ ಸಂತೋಷ ಆಯ್ತು. ಯಾರೊಬ್ಬ ಕಾರ್ಯಕರ್ತ ಅಶೋಕ್ ಕೇಳಿದಂತೆ ನಮ್ಮ ಹತ್ರ ಬಂದಂತ ಮೆಡಿಕಲ್ ಕಾಲೇಜ್ನ ನೀವು ಕಿತ್ಕೊಂಡ್ರಿ ಅಂತ ಏನು ಉತ್ತರ ಕೊಡಕ್ಕಾಗ್ತದೆ? ಅಶೋಕ್ ಏನ್ ಮಾತಾಡಕ್ಕಾಗ್ತದೆ? ಪ್ರತಿಯೊಬ್ರು ಕೂಡ ಇಲ್ಲಿ ಯಾರು ಕ್ಯಾಂಡಿಡೇಟ್ಗಳು, ಇಲ್ಲಿ ಯಾರು ನೀವೆಲ್ಲ ಕೂತಿದ್ದೀರಿ, ನೀವು ನಾನಲ್ಲ ಇಲ್ಲಿ ಅಭ್ಯರ್ಥಿ, ನೀವುಗಳು ಅಭ್ಯರ್ಥಿ. ನೀವು ಎಲೆಕ್ಷನ್ ಅನ್ನು ನೀವು ಮಾಡ್ತಾ ಇದ್ದೀರಿ. ಇದು ನಾನು ಅರ್ಕೊಂಡು ಬಂದೆ. ಬಂಧುಗಳೇ, ಇವತ್ತು ಕರ್ನಾಟಕ ರಾಜ್ಯ ಅಭಿವೃದ್ಧಿಶೀಲ ರಾಜ್ಯ ಆಗ್ಬೇಕು. ಈ ಕರ್ನಾಟಕ ರಾಜ್ಯದಲ್ಲಿ ಜನ ಏನು ನೋವನ್ನು ಅನುಭವಿಸ್ತಾ ಇದ್ದಾರೆ, ರೈತರು ಏನು ನೋವನ್ನು ಅನುಭವಿಸ್ತಾ ಇದ್ದಾರೆ. ರೈತರಿಗೆ ಸರಿಯಾದ ರೀತಿ ನೀರಿನ ಸೌಲಭ್ಯ ಇಲ್ಲ, ಬೆಳೆದಂತ ಪದಾರ್ಥಕ್ಕೆ ಬೆಲೆ ಇಲ್ಲ, ಅವನ್ನ ರಕ್ಷಣೆ ಮಾಡಬೇಕು. ಇದು ಎಲ್ಲಕ್ಕೂ ಕೂಡ ಕಾರ್ಯಕ್ರಮ ರೂಪಿಸ್ತಾ ಇದೆ. ಏನು ಈ ಮೇಕೆದಾಟು ಯೋಜನೆ ನಮ್ಮ ಕನಕಪುರ ತಾಲೂಕಿಗಲ್ಲ, ಇಡೀ ಕರ್ನಾಟಕ ನಮ್ಮ ಕಾವೇರಿ ಜಲಾನಯ ಪ್ರದೇಶಕ್ಕೆ, ಆ ನೀರಿನ ಸಮುದ್ರಕ್ಕೆ ಏನು ನೀರು ಹೋಗ್ತಾ ಇತ್ತು ಆ ನೀರನ್ನ ತಡೆಗಟ್ಟಿ 400 ಮೆಗಾವ್ಯಾಟ್ ವಿದ್ಯುತ್ ಶಕ್ತಿಯನ್ನ ಇಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಒಂದು ಹೋರಾಟವನ್ನು ಮಾಡಿದೆ. ಮುಖ್ಯಮಂತ್ರಿಗಳು 100,000 ಕೋಟಿ ರೂಪಾಯಿ ಬಜೆಟ್ ಅಲ್ಲಿ ಇತ್ತು. ಇನ್ನ 1 ರೂಪಾಯಿ ಖರ್ಚು ಮಾಡಕ್ಕಾಗಲಿಲ್ಲ. ಅವರ ಡಬಲ್ ಇಂಜಿನ್ ಸರ್ಕಾರ ಏನು ಕೂಡ ಅದಕ್ಕೆ ಮಾಡಕ್ ಹೋಗಲಿಲ್ಲ. ಆದ್ರೆ ನಾನು ನಿಮ್ಮೆಲ್ಲರ ಆಶೀರ್ವಾದ ಸದಾ ಇರಲಿ. ಆ ಯೋಜನೆಯನ್ನ ನಾನು ಕೊಡುವಂತ ಅವಕಾಶದಲ್ಲಿ ಪ್ರಾರಂಭ ಮಾಡ್ತೀನಿ ಅಂತ ಒಂದು ಶಪಥವನ್ನ ನಿಮ್ಮ ಮುಂದೆ ನಾನು ಕೊಡ್ತಾ ಇದ್ದೇನೆ. ನಿಮಗೆ ಶಿಕ್ಷಣ, ನಿಮ್ಮ ಮಕ್ಕಳಿಗೆ ಶಿಕ್ಷಣ, ಬೆಂಗಳೂರಿಗೆ ವಲಸೆ ಹೋಗೋದನ್ನು ತಪ್ಪಿಸ್ಬೇಕು, ಕನಕಪುರಕ್ಕೆ ವಲಸೆ ಹೋಗೋದನ್ನು ತಪ್ಪಿಸ್ಬೇಕು. ನಮ್ಮ ತಂದೆ ತಾಯಿಂದಿರು ನನಗೆ ಒಳ್ಳೆ ವಿದ್ಯಾಭ್ಯಾಸ ಸಿಕ್ಕಲಿ ಅಂತೇಳಿ ನನ್ನನ್ನು ಬೆಂಗಳೂರು ಕಳಿಸೋದು. ಆದ್ರೆ ಇವತ್ತು ಸಾವಿರಾರು ಜನ
ಇವತ್ತು ಬೆಂಗಳೂರಿಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಹೋಗ್ತಾ ಇದ್ದಾರೆ, ಬಾಡಿಗೆ ಮನೆ ಇರ್ತಾ ಇದ್ದಾರೆ. ಒಂದು ವಿಶೇಷವಾದಂತಹ ಕನಸಿನ ಯೋಜನೆ ಇಟ್ಕೊಂಡಿದ್ದೀನಿ, ನನ್ನ ಪ್ರಣಾಳಿಕೆಯಲ್ಲಿ ಸೇರಿಸಿದ್ದೇವೆ. ಮುಂದಕ್ಕೆ ಪ್ರತಿಯೊಂದು ಪಂಚಾಯತಿ ಕೇಂದ್ರದಲ್ಲಿ ನಾನು ಹಿಂದೆ ಒಂದು ಇಂಗ್ಲಿಷ್ ಶಾಲೆಯಲ್ಲಿ ಕಲಿತೆ, ಅದೇ ರೀತಿ ನಿಮ್ಮ ಮಕ್ಕಳು ಕೂಡ ಒಂದು ಉತ್ತಮವಾದ ವಿದ್ಯಾಭ್ಯಾಸವನ್ನು ಕೊಟ್ಟು ತನ್ನ ಸ್ವಂತ ಊರಿನಲ್ಲಿ ಇಟ್ಕೊಂಡು ನಿಮ್ಮ ಮಕ್ಕಳ ಭವಿಷ್ಯ ನಿರ್ಮಾಣ ಮಾಡಬೇಕು ಅನ್ನೋದು ನನ್ನ ಸಂಕಲ್ಪವನ್ನು ಇವತ್ತು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇನೆ. ಆರೋಗ್ಯ, ಇವತ್ತು ಸರ್ಕಾರ ನಮ್ಮ ಮೆಡಿಕಲ್ ಕಾಲೇಜ್ ಕಿತ್ಕೋಬಿಟ್ಟು ನನ್ನ ಸ್ನೇಹಿತ ಡಾಕ್ಟರ್ ಪ್ರೇಮಚಂದ್ ಸಾಗರ್ ರಿಕ್ವೆಸ್ಟ್ ಮಾಡಿಕೊಂಡು ಇಲ್ಲಿ ಮೆಡಿಕಲ್ ಕಾಲೇಜ್ ತಂದು ಇವತ್ತು ಕೋವಿಡ್ ಸಂದರ್ಭದಲ್ಲಿ ನೀವೆಲ್ಲ ಎಷ್ಟು ನಡೆದ್ರಿ, ಎಷ್ಟು ಪ್ರತಿ ಮನೆಗೂ ಕೂಡ ಆರೋಗ್ಯದ ಕಿಟ್ ಅನ್ನು ಕೊಟ್ಟು, ಔಷಧಿ ಕೊಟ್ಟು, ಆಹಾರ ಕಿಟ್ ಕೊಟ್ಟು ಪ್ರತಿ ಮನೆಗೂ ಕೂಡ ಸಹಾಯ ಮಾಡಿದ್ರು. ನೀವೆಲ್ಲ ಗಮನಿಸಿರ್ಬೇಕು, ಈ ಕೊರೋನಾದಲ್ಲಿ ಸರ್ಕಾರ ಯಾವ ರೀತಿ ಲಂಚ ಹೊಡಿತು, ಬೆಡ್ ಸ್ಕ್ಯಾಮ್ ನೀವು ನೋಡಿದ್ರಿ. ನಿಮ್ಮಲ್ಲಿ ಏನಾದ್ರು ಆಯ್ತಾ? ಸರ್ಕಾರ ಎಲ್ಲರೂ ಕೂಡ ಕೋವಿಡ್ ಬಂದವ್ರಿಗೆ ಹಣ ಕೊಡ್ತೀವಿ ಅಂತ ಹೇಳಿದ್ರು, ನಾವು ಒತ್ತಾಯ ಮಾಡೋದು. ಯಾರು ಹಾಸ್ಪಿಟಲ್ ಇದ್ದಾರೆ ಅವ್ರಿಗೆ ಬಿಲ್ ಕೊಡ್ತೀವಿ ಅಂತ ಹೇಳಿದ್ರು, ಸತ್ತವ್ರಿಗೆ ದುಡ್ಡು ಕೊಡಬೇಕು ಅಂತ ಹೋರಾಟ ಮಾಡಿದ್ರು. ಯಾರು ವ್ಯಾಪಾರ ಮಾಡ್ತಿದ್ದಾರೆ, ಯಾರು ಕೂಲಿ ಮಾಡ್ತಿದ್ದಾರೆ, ಬೀದಿ ವ್ಯಾಪಾರದವನು, ಬಟ್ಟೆ ಹೊಲಿಯವನು, ಬಟ್ಟೆ ಒಗೆಯವನು, ಆಟೋ ಡ್ರೈವರು, ರೈತ, ಎಲ್ಲರೂ ಕೂಡ ಸಹಾಯ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಯಾರಿಗೂ ಸಹಾಯ ಮಾಡಕ್ಕಾಗಿಲ್ಲ. ನೀವು ಒಂದು ಘಟನೆ ನೆನಪಿಟ್ಕೊಂಡಿರ್ಬೇಕು. ಇವತ್ತು ಕೇಂದ್ರ ಮಂತ್ರಿ ಒಬ್ರು ಸುರೇಶ್ ಅಂಗಡಿ ಅಂತ, ಅವರು ಕೊರೋನಾ ಸಂದರ್ಭದಲ್ಲಿ ಪಾಪ ತೀರ್ಕೊಂಡು ಅವರು ದೆಹಲಿಯಲ್ಲಿದ್ರು. ಬಿಜೆಪಿ ಸರ್ಕಾರ ಆ ಪಾರ್ಥಿವ ಶರೀರವನ್ನ ಒಂದು ಸರ್ಕಾರದ ವಿಮಾನದಲ್ಲಿ ತೆಗೆದುಕೊಂಡು ಬಂದು ಬೆಳಗಾಂನಲ್ಲಿ ಕುಟುಂಬಕ್ಕೆ ಕೊಡಕ್ಕಾಗ್ಲಿಲ್ಲ, ಆ ಕ್ಷೇತ್ರದ ಜನರು ನೋಡಕ್ಕಾಗ್ಲಿಲ್ಲ, ಆ ಕುಟುಂಬದವರು ಕೊನೆ ನಮನವನ್ನು ತಲುಪಿಸಕ್ಕಾಗ್ಲಿಲ್ಲ. ಆದ್ರೆ ಕನಕಪುರದಲ್ಲಿ ಒಂದು ಆರ್ಯ ವೈಶ್ಯ ಕುಟುಂಬ, ಶೆಟ್ರು ಕುಟುಂಬದವರು ಸತ್ತು ಎಲ್ಲ ಎದುರುತ್ತಿದ್ರು. ಆಗ DK ಸುರೇಶ್, ರವಿ ಇಬ್ರು ಸೇರಿ PP ಕಿಟ್ ಹಾಕೊಂಡು ಈ ಕನಕಪುರದಲ್ಲಿ ಶವ ಸಂಸ್ಕಾರ ಮಾಡಿದಂತ ಇತಿಹಾಸ ಇಡೀ ರಾಜ್ಯದ ಜನತೆ ನೋಡು. ನಾನು ಹೇಳ್ತಾ ಇರೋದು ನಿಜನ ಸುಳ್ಳ, ಇದನ್ನು ತಾವು ಹೇಳ್ಬೇಕು. ನಿಮ್ಮ ಬದುಕಿನಲ್ಲಿ ಒಂದು ಬದಲಾವಣೆಯನ್ನು ತರಬೇಕು ಅಂತೇಳಿ ನಮ್ಮ ಜೀವನವನ್ನ ಬದುಕಿಟ್ಟು ಶ್ರೀಮತಿ ಸೋನಿಯಾ ಗಾಂಧಿ ಅವರು ನನ್ನನ್ನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಮಾಡಿದ ಮೇಲೆ ನಾನು ಇಡೀ ರಾಜ್ಯ, ಇಡೀ ಕೊರೋನಾ ಸಂದರ್ಭದಲ್ಲಿ ಇಡೀ ರಾಜ್ಯಕ್ಕೆ ಹೋರಾಟ ಮಾಡಿ ಎಲ್ಲರೂ ಕೂಡ KSRTC ಬಸ್ನಲ್ಲಿ ಹೋಗ್ಲಿಕ್ಕೆ 3ರಷ್ಟು ದುಡ್ಡು ತೆಗೆದುಕೊಂಡ್ರು ಬಿಜೆಪಿ ಸರ್ಕಾರ, ಯಡಿಯೂರಪ್ಪ ಸರ್ಕಾರ. ನಾನು 1 ಕೋಟಿ ರೂಪಾಯಿ ಚೆಕ್ ಅನ್ನು ಕೊಟ್ಟು ಇಡೀ ರಾಜ್ಯದ ಜನತೆಗೆ ಉಚಿತವಾಗಿ ಕಳಿಸುವಂತ ಒಂದು ಕೆಲಸವನ್ನು ಮಾಡಿದೆ. ಯಾರಿಂದ? ನೀವು ಕೊಟ್ಟಂತ ಶಕ್ತಿಯಿಂದ ಆ ಕೆಲಸವನ್ನು ನಾನು ಮಾಡಿದ್ದೇನೆ. ನೀವು ಕೊಟ್ಟಂತ ಶಕ್ತಿಯಿಂದ ಇಡೀ ರಾಜ್ಯದಲ್ಲಿ ಹೋಗಿ ತರಕಾರಿಯನ್ನು ಕೊಂಡಿದ್ದೇವೆ. ಇಡೀ ಆ ಕೋವಿಡ್ ಸಂದರ್ಭದಲ್ಲಿ ಕನಕಪುರ ತಾಲೂಕಿನಲ್ಲಿ ಯಾವ ರೀತಿ ಮಾದರಿ ಕೆಲಸ ಮಾಡ್ತೋ ಅದೇ ರೀತಿ ಎಲ್ಲ ಕೆಲಸವನ್ನು ಮಾಡಿದ್ದೇವೆ. ಇವತ್ತು ಹಾಸ್ಪಿಟಲ್ ಕಿತ್ಕೊಂಡ್ರು ಅಂತ ಹೇಳಿ DK ಸುರೇಶ್ ಅವರು ಹೋಗಿ ಇನ್ಫೋಸಿಸ್ ಅವ್ರನ್ನ ಭೇಟಿ ಮಾಡಿ ಸರ್ಕಾರ ಈ ರೀತಿ ನಮ್ಮ ಸರ್ಕಾರ ವಿರುದ್ಧವಾಗಿದೆ, ನೀವು ಸಹಾಯ ಮಾಡಬೇಕು ಅಂತ ಹೇಳಿ 50 ಕೋಟಿ ವೆಚ್ಚದ ತಾಯಿ ಮಗು ಹಾಸ್ಪಿಟಲ್ ಇಲ್ಲಿ ಪ್ರಾರಂಭ ಆಗ್ತಾ ಇದೆ. ಇದೇ ಮಾದರಿಯನ್ನ ಇಡೀ ರಾಜ್ಯಕ್ಕೆ ವಿಸ್ತರಣೆ ಮಾಡಕ್ಕೆ ಇವತ್ತು DK ಶಿವಕುಮಾರ್ ಕನಕಪುರದಲ್ಲಿ ಸಂಕಲ್ಪವನ್ನ ಮಾಡ್ತಾ ಇದ್ದೇನೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ. ನನ್ನ ತಾಯಿಯಂದಿರಿಗೆ ಆರೋಗ್ಯ ಉತ್ತಮ ಇರಬೇಕು. ಇವತ್ತು ಉದ್ಯೋಗ, ನೀವೆಲ್ಲ ವಲಸೆ ಹೋಗ್ತಾ ಇದ್ದಾರೆ ನಿಮ್ಮ ಮಕ್ಕಳು, ಅದಕ್ಕೆ ಒಂದು ಪ್ರತ್ಯೇಕವಾದಂತ ಕಾನೂನು, ಇವತ್ತು ಕಾನೂನನ್ನು ತರಲಿಕ್ಕೆ, ಒಂದು ಪಾಲಿಸಿಯನ್ನು ತರಲಿಕ್ಕೆ ಈಗಾಗಲೇ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ನಮ್ಮ ಬಜೆಟ್, ನಮ್ಮ ಏನು ಒಂದು ಪ್ರಣಾಳಿಕೆ ಇದೆಯಲ್ಲ, ಇಡೀ ದೇಶಕ್ಕೆ ಒಂದು ಮಾದರಿ ಅಂತ ಪ್ರಣಾಳಿಕೆಯನ್ನು ಇವತ್ತು ಇಟ್ಟಿದ್ದೇವೆ. ಮೂಲಭೂತ ಸೌಕರ್ಯ, ನೀವು ರಾಮನಗರ ಕ್ಷೇತ್ರ ತಾವು ಗಮನಿಸಿರ್ಬೋದು, ಕನಕಪುರ ಕ್ಷೇತ್ರದಲ್ಲಿರುವಂತ ರಸ್ತೆನೂ ಗಮನಿಸಿರ್ಬೋದು. ಇವತ್ತು ಎಲ್ಲರೂ ಕೂಡ ಉತ್ತಮವಾದಂತಹ ಕುಡಿಯುವ ನೀರಿನ ವ್ಯವಸ್ಥೆ, ರಸ್ತೆ ವ್ಯವಸ್ಥೆಯನ್ನು ಮಾಡಿ
ನನಗೂ ಕೂಡ ನನ್ನ ಕರ್ತವ್ಯನ ಪ್ರಾಮಾಣಿಕವಾಗಿ ಮಾಡಿದ್ದೀನಿ ಅಂತೇಳಿ ನನಗೆ ನಂಬಿಕೆ ಇದೆ. ಒಂದು ಕಡೆ ಇಡೀ ರಾಜ್ಯದ ಜನತೆ ಇವತ್ತು ನಿಮ್ಮ ತೀರ್ಪನ್ನ ನೋಡ್ತಾ ಇದ್ದಾರೆ. ಸಿಂಧ್ಯಾ ಸಾಹೇಬರು ಬಂದರು, ಅವರು ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಅವರು ಮಾತಾಡ್ತಾರೆ. ಇಡೀ ರಾಜ್ಯದ ಜನತೆ ನಿಮ್ಮ ತೀರ್ಪನ್ನ ನೋಡ್ತಾ ಇದ್ದಾರೆ. ಎಷ್ಟು ಅಂತರದಿಂದ ನೀವು ಗೆಲ್ಲಿಸ್ತೀರಿ ಅಂತ ಕಳೆದ ಚುನಾವಣೆಯಲ್ಲಿ 79,980 ಓಟಿನ ಅಂತರದಿಂದ ನೀವು ಚುನಾವಣೆಯಲ್ಲಿ ನನ್ನನ್ನು ಗೆಲ್ಲಿಸಿದ್ದೀರಿ. ಇವತ್ತು ನಮ್ಮ ನಾರಾಯಣಗೌಡರು ವೇದಿಕೆಯಲ್ಲಿದ್ದಾರೆ. ವಿಶ್ವನಾಥ್ ಅವರು ನನ್ನ ಮೇಲೆ ಚುನಾವಣೆಯಲ್ಲಿ ಸೋತವರು ಅವರು ವೇದಿಕೆಯಲ್ಲಿದ್ದಾರೆ. ನಮ್ಮ ಹಿರಿಯ ನಾಯಕರಾದಂತಹ PGR ಸಿಂಧ್ಯಾರೆ ಅವರು ತಂಡ್ರ ಇವತ್ತು ಕನಕಪುರ ತಾಲೂಕಿನ ಮಗನಿಗೆ ಒಬ್ಬ ಮುಖ್ಯಮಂತ್ರಿ ಆಗುವಂತ ಎಲ್ಲ ಆಸೆ ಇದೆ, ಅವ್ರಿಗೆ ಶಕ್ತಿ ಕೊಡಬೇಕು ಅಂತ ಹೇಳಿ ಇವತ್ತು PGR ಸಿಂಧ್ಯಾರೆ ಅವರು, ನಾರಾಯಣಗೌಡರು, ವಿಶ್ವನಾಥ್ ಹಾಗೆ ಅವರ ಜೊತೆ ನಿಮ್ಮ ಜೊತೆಯಲ್ಲಿ ಸಾವಿರಾರು ಜನ ಇವತ್ತು ಜನತಾದಳ ತೊರೆದು ಇವತ್ತು ನಮ್ಮ ಪಕ್ಷಕ್ಕೆ ನೀವೆಲ್ಲ ಸೇರಿ ಬಂದಿದ್ದೀರಿ. ನೀವು ತೆಗೆದುಕೊಂಡಂತ ತೀರ್ಮಾನಕ್ಕೆ ನಾನು ಬದ್ಧನಾಗಿದ್ದೇನೆ. ಬಂಧುಗಳೇ, ನನಗೆ ನಾನು ಹೇಳೋದಿಷ್ಟೇ, ನನ್ನ ಕೈಲಿ ಭಗವಂತ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ನನ್ನಂತ ಶಕ್ತಿ, ನಿಮ್ಮ ಶಕ್ತಿ, ಈ ರಾಜ್ಯದ ಜನತೆ ಶಕ್ತಿಯಿಂದ ನಿಮ್ಮ ಸೇವೆಯನ್ನ ಭ್ರಷ್ಟರಹಿತ ಅಧಿಕಾರವನ್ನು ಕೊಡಬೇಕು ಅಂತೇಳಿ ಸಂಕಲ್ಪವನ್ನು ಮಾಡಿದ್ದೇನೆ. ದೇವರು ನನಗೆಲ್ಲ ಕೊಟ್ಟಿದ್ದಾನೆ, ನಿಮ್ಗೂ ಕೊಟ್ಟಿದ್ದಾನೆ. ಆದರೆ ಒಂದು ಈ ಸಂದರ್ಭದಲ್ಲಿ ನಾನೊಂದು ಮಾತು ಎಲ್ಲ ಕಡೆ ಹೇಳ್ಕೊಂಡು ಬರ್ತಾ ಇದ್ದೇನೆ. ದೇವರು ವರನೂ ಕೊಡುದಿಲ್ಲ, ಶಾಪನೂ ಕೊಡುದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಈ ಅವಕಾಶ 10ನೇ ತಾರೀಕು ನಡೆಯುವಂತ ಏನು ಮತದಾನ ಇದೆಯಲ್ಲ, ಆ ಮತದಾನ ಬರೀ ನನಗೆ ವೋಟ್ ಕೊಡೋ ದಿನ ಅಲ್ಲ, ನಿಮ್ಮ ರಾಜ್ಯದ ಭವಿಷ್ಯವನ್ನ ಬದಲಾವಣೆ ಮಾಡುವಂತ ದಿನ, ನಿಮ್ಮ ಭವಿಷ್ಯವನ್ನ ನೀವೇ ಬದಲಾವಣೆ ಮಾಡುವಂತ ದಿನ, ಈ ಭ್ರಷ್ಟ ಸರ್ಕಾರವನ್ನ ಹೊಡೆದೋಡಿಸುವಂತ ದಿನ, ಈ ರಾಷ್ಟ್ರಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟು ಕರ್ನಾಟಕ ರಾಜ್ಯದಿಂದ ಇಡೀ ದೇಶಕ್ಕೆ ಒಂದು ಸಂದೇಶವನ್ನು ಕೊಡುವಂತ ಒಂದು ಪವಿತ್ರವಾದಂತ ದಿನ. ಈ ದಿನವನ್ನ ತಾವು ಸರಿಯಾದ ರೀತಿಯಲ್ಲಿ ತಾವು ಉಪಯೋಗಿಸ್ಕೊಳ್ಬೇಕು ಅಂತೇಳಿ ನಾನಿವತ್ತು ಪ್ರಾರ್ಥನೆ ಮಾಡಲಿಕ್ಕೆ ನಿಮ್ಮ ಮುಂದೆ ನಾನು ನಿಂತಿದ್ದೇನೆ. ಬಂಧುಗಳೇ, ಇವತ್ತು ನನಗೆ ಬೇಕಾದಷ್ಟು ತೊಂದರೆ ಕೊಟ್ಟಿದ್ದು ತಾವೆಲ್ಲ ಗಮನಿಸಿದ್ದೀರಿ. ಬಿಜೆಪಿಯವರು ನಿಮ್ಮ ಹತ್ರ ಯಾರ ಹತ್ರ ಲಂಚ ಇಸ್ಕೊಂಡಿದ್ದೀನಾ? ಸಾವಿರಾರು ಜನ ಕೆಲಸ ಕೊಟ್ಟಿದ್ದೀನಿ. ಯಾರ ಹತ್ರ ಕೈ ಬೇಡಿದ್ದೀನಾ? ಯಾರ ಹತ್ರ ಕಾಂಟ್ರಾಕ್ಟ್ 10 ರೂಪಾಯಿ ದುಡ್ಡು ಇಸ್ಕೊಂಡಿದ್ದೀನಾ? ಹೇಳಿ. ಇವತ್ತೇ ರಾಜಕಾರಣದಿಂದ ನಿವೃತ್ತಿ ಆಗ್ಬಿಡ್ತೀನಿ. ಇವತ್ತು ನಾನು ಒಬ್ಬ ಸಂಸತ್ ಸದಸ್ಯ, ನಮ್ಮ ಪಕ್ಷದ ಮುಖಂಡನಿಗೆ ರಾಜ್ಯಸಭಾ ಸಂದರ್ಭದಲ್ಲಿ ಸಹಾಯ ಮಾಡಕ್ ಹೋದಾಗ ಇವತ್ತು ನನ್ನ ಮೇಲೆ IT ರೈಡ್ ಮಾಡುದು, ED ಕೇಸ್ ಹಾಕೋದು, CBI ಕೇಸ್ ಹಾಕೋದ್ರು, ನನ್ನ ಜೈಲಿಗೆ ಕರ್ಕೊಂಡೋದ್ರು. ಆವತ್ತು ನೀವು ತೋರಿಸಿದಂತ ಪ್ರೀತಿ, ವಿಶ್ವಾಸ, ದೇವರಲ್ಲಿ ಹರಕೆ, ಪ್ರಾರ್ಥನೆ, ನಿಮ್ಮ ಕಣ್ಣೀರು ನನಗೆ ಇವತ್ತು ಇಡೀ ದೇಶದಲ್ಲಿ ಶಕ್ತಿ ಸಿಗೋ ರೀತಿಯಲ್ಲಿ ಮಾಡಿದೆ. ಇದನ್ನ ನಾನು ಎಷ್ಟು ನಿಮ್ಮ ಋಣ ತೀರಿಸಿದ್ರು ಕೂಡ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಸೇವೆ ಯಾವ ರೀತಿ ಮಾಡಬೇಕು ನನಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಈ ಸಂದರ್ಭದಲ್ಲಿ ನಾನು ಅನ್ಕೊಳ್ತೀನಿ, ಇವತ್ತು ಉಳಿ ಏಟು ಬಿಡಬೇಕು ಅಂತ. ನಾನು ಅಧಿಕಾರ ತೆಗೆದುಕೊಂಡ ದಿನ ನಾನು ಹೇಳಿದೆ, ಅಧಿಕಾರ ತೆಗೆದುಕೊಂಡಂತ ದಿನ ಒಂದು ಮಾತು ಹೇಳಿದೆ, ಕಲ್ಲು ಎಲ್ಲರನ್ನ ಕನಕಪುರದ ಬಂಡೆ 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 ಅಂತ ಕರಿತಾ ಇದ್ದಾರೆ. ಇದು ಪ್ರಕೃತಿ, ಅದನ್ನ ಕಡೆದರೆ ಆಕೃತಿ, ಅದನ್ನ ಪೂಜಿಸಿದರೆ ಸಂಸ್ಕೃತಿ. ಈ ಕಲ್ಲು ಬಂಡೆನ ಚಪ್ಪಡಿ ಯಾರು ಉಪಯೋಗಿಸ್ಕೊಡಿ, ಗಡ್ಗಂಬಾರು ಉಪಯೋಗಿಸ್ಕೊಡಿ, ಇಲ್ಲ ಮರಳಾರು ಉಪಯೋಗಿಸ್ಕೊಡಿ, ಜಲ್ಲಿಯಾರು ಉಪಯೋಗಿಸ್ಕೊಡಿ, ವಿಧಾನಸೌಧದ ಮೆಟ್ಲ ಮೇಲೆ ಯಾರು ಕೂಡ ಹತ್ಕೊಂಡು ಹೋಗಿ ಈ ಕನಕಪುರ ತಾಲೂಕಿನ ಮಹಾಜನತೆ ಹಂಗೆ ಈ ಬಂಡೆ ನಾನಲ್ಲ, ಬಂಡೆ ಯಾರು? ಕನಕಪುರದ ಮಹಾಜನತೆ ಬಂಡೆಗಳು. ಅದನ್ನ ಯಾರು ತಿಳಿಸ್ಬೇಕು? ನೀವು ಮೋದಿ ಸಾಹೇಬ್ರಿಗೆ ತಿಳಿಸ್ಬೇಕು, ಕುಮಾರಸ್ವಾಮಿ ಅವ್ರಿಗೆ ತಿಳಿಸ್ಬೇಕು. ಈ ರಾಜ್ಯಕ್ಕೆ ಈ ಬಂಡೆಗಳ ಏನು ಒಂದು ಶಕ್ತಿ ಇದೆ,
ಏನ್ ಐಕ್ಯತೆ ಇದೆ, ಏನು ಒಗ್ಗಟ್ಟಿದೆ, ಜಾತ್ಯತೀತ ತತ್ವದಲ್ಲಿ ಯಾವ ರೀತಿ ನಾವು ನಂಬಿಕೆಯನ್ನು ಇಟ್ಕೊಂಡಿದ್ದೇವೆ ಅದನ್ನ ನೀವು ತೋರಿಸಬೇಕು. ಇಷ್ಟೆಲ್ಲ ಕೆಲವು ವಿಚಾರಗಳನ್ನ ಇವತ್ತು ಹಂಚ್ಕೊಳ್ಳಿಕ್ಕೆ ನಾನು ಪ್ರಯತ್ನ ಮಾಡಿದ್ದೇನೆ. ಕನಕಪುರ ತಾಲೂಕಿನ ಬಗ್ಗೆ ನಾನು ಮಾತಾಡೋದು ಬೇಡ. ಕನಕಪುರ ತಾಲೂಕಿನ ಬಗ್ಗೆ ಸಿಂಧ್ಯಾ ಸಾಹೇಬರು, ಡಿ.ಕೆ. ಸುರೇಶ್ ಅವರು ಮಾತಾಡ್ತಾರೆ. ಆದ್ರೆ ಈ ಒಂದು ರಾಜ್ಯ ಯುವಕರನ್ನ ನಾವು ಕಾಪಾಡಲೇಬೇಕು. ಒಂದು ಉತ್ತಮವಾದಂತ ಇಂಜಿನಿಯರ್ಗಳನ್ನ ತಯಾರು ಮಾಡುವಂತ ರಾಜ್ಯ. ಐಟಿ, ಬಿಟಿಲಿ ಡಾಕ್ಟರ್ಗಳು, ಅತಿ ಹೆಚ್ಚು ಮೆಡಿಕಲ್ ಕಾಲೇಜ್ಗಳು ನಮ್ಮ ರಾಜ್ಯದಲ್ಲಿದೆ. ಇವತ್ತು ಎಲ್ಲ ಒಂದು ಕರ್ನಾಟಕ ರಾಜ್ಯಕ್ಕೆ ಇಡೀ ವಿಶ್ವದ ಜನ ನೋಡ್ತಾ ಇದ್ದಾರೆ. ಈ ರಾಜ್ಯದಲ್ಲಿ ಒಂದು ಬದಲಾವಣೆಯ ಸರ್ಕಾರ ತರಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಇವತ್ತು ನಾನು ಈ ದೇಶದ ಉದ್ದಗಲೂ ಕೂಡ ಪ್ರವಾಸ ಮಾಡಿದಾಗ ನನಗೆ ಅವರ ನೋವನ್ನು ಹೇಳ್ಕೊಂಡ್ರು. ಜನ ಧ್ವನಿಯಲ್ಲಿ ಹೇಳಿದ್ರು, ಪ್ರಜಾ ಧ್ವನಿಯಲ್ಲಿ ಇದ್ರು. ಅದಕ್ಕೆ ನಾನು ಈ ಪಕ್ಷದ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಒಂದು ಇತಿಹಾಸ ಪುಟಕ್ಕೆ ಸೇರಬೇಕು ಅನ್ನೋ ಗಮನ ಇಟ್ಕೊಂಡು ಐದು ಬೆರಳಲ್ಲಿರುವಂತಹ 5 ಕಾಂಗ್ರೆಸ್ನ ಗ್ಯಾರಂಟಿಯನ್ನು ತೆಗೆದುಕೊಂಡು ಬಂದಿದ್ದೇವೆ. ಆ ಮೊದಲನೇ ಗ್ಯಾರಂಟಿ ಏನಪ್ಪಾ ಅಂದ್ರೆ, ಮುಂದಕ್ಕೆ ಕನಕಪುರ ತಾಲೂಕಿನಲ್ಲಿ 200 ಯೂನಿಟ್ ಬಳಸೋರು ಯಾರು ಕೂಡ ಅದಕ್ಕೊಂದು ಗೃಹ ಜ್ಯೋತಿ ಅಂತ ಯೋಜನೆ ತಂದಿದ್ದೇವೆ. ನೀವು ಯಾರು ಕೂಡ ಕರೆಂಟ್ ಬಿಲ್ ಕಟ್ಟಕ್ ಬರೋದಿಲ್ಲ. ಇದು ಮೊದಲನೇ ಗ್ಯಾರಂಟಿ. ಎರಡನೇ ಗ್ಯಾರಂಟಿ ಹೆಣ್ಮಕ್ಳಿಗೆ, ಹೆಣ್ಣು ಕುಟುಂಬದ ಕಣ್ಣು. ಎಲ್ಲ ನನ್ನ ತಾಯಂದಿರೆಲ್ಲ ಬಂದಿದ್ದಾರೆ. ಪಾಪ ಬೇಳೆ ಬೆಲೆ, ಗ್ಯಾಸ್ ಬೆಲೆ, ಪೆಟ್ರೋಲು, ಡೀಸೆಲ್ ಎಲ್ಲ ಪದಾರ್ಥಗಳು, ಸೋಪಿಂದ ಹಿಡಿದು ಎಲ್ಲ ಬೆಲೆಗಳು ಜಾಸ್ತಿ ಆಗೋದು. 1450 ರೂಪಾಯಿ ಇದ್ದಿದ್ದು 1100 ಚಿಲ್ಲರೆ ಆಗೋದು. ಕೇಳಿದೆ ಹೆಣ್ಮಕ್ಳನ್ನ, ನಿಮ್ ತಾಲೂಕವರು ಬಂದಿದ್ರು, ಎಲ್ಲ ನಮ್ಮ ತಾಲೂಕವರು ಬಂದಿದ್ರು. ಕೇಳಿದೆ ನಾನು ಏನ್ ಮಾಡ್ಬೇಕು ಅಂತ. ಅವ್ರು ಹೇಳಿದ್ರು, ಅಣ್ಣ ನಾವು ಬದುಕಬೇಕು, ಸಹಾಯ ಮಾಡೋ, ಆರ್ಥಿಕವಾಗಿ ಸಹಾಯ ಮಾಡಬೇಕು. ಅಷ್ಟೊತ್ತು ಕಾಲ ಗೃಹ ಜ್ಯೋತಿ ಅನೌನ್ಸ್ಮೆಂಟ್ ಮಾಡಿದ್ದು, ತೀರ್ಮಾನ ಮಾಡ್ದು. ಎಲ್ಲ ಹೆಣ್ಮಕ್ಳ ಅಕೌಂಟ್ಗೆ, ಮನೆ ಯಜಮಾತಿ ಯಾರಿದ್ದಾಳೆ ಅವ್ರ ಅಕೌಂಟ್ಗೆ ನೇರವಾಗಿ 2,000 ರೂಪಾಯಿ ಗೃಹಿಣಿ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ 2,000 ನಿಮ್ಗಲ್ಲಪ್ಪ, ಹೆಣ್ಮಕ್ಳಿಗೆ. ಈ ಗಂಡಸರು ಚಪ್ಪಾಳೆ ಹೊಡಿತಾವ್ರೆ. ಅಮ್ಮ ಗ್ಯಾರಂಟಿ ಕಾರ್ಡ್ ಎಲ್ಲ ಬಂತ? ಯಾರು ಕೈ ಎತ್ತ ಇಲ್ಲ, ಗ್ಯಾರಂಟಿ ಕಾರ್ಡ್ ಬಂದೇ ಇಲ್ಲ ನಿಮ್ಗೆ. ಈ ಕಡೆ ಬಂತ ಎಲ್ಲರಿಗೂ ಎಲ್ಲರಿಗೂ ಬಂದಿದೆ. ಇದು ಸರ್ಕಾರ ಬಂದಂತ ಮೊದಲನೇ ತಿಂಗಳಿಂದಲೇ ಪ್ರಾರಂಭ ಮಾಡ್ತೇವೆ. ಇದಲ್ಲದೆ 5 ಕೆಜಿ ಅಕ್ಕಿ ಕೊಡ್ತಾ ಇದ್ದೀವಿ. ಮುಂದಕ್ಕೆ 10 ಕೆಜಿ. ಯಾವ ಯೋಜನೆ? ಅನ್ನಭಾಗ್ಯ. ರೈತರು ಇವತ್ತು ಹಾಲು ಹಾಕ್ತಾ ಇದ್ದೀವಿ. 7 ರಿಂದ ಇವತ್ತು 2 ರೂಪಾಯಿ ಇದ್ದಿದ್ದು 5 ರೂಪಾಯಿ ಮಾಡಿದ್ರು. ಮುಂದಕ್ಕೆ 7 ರೂಪಾಯಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಕ್ಷೀರಭಾಗ್ಯ ಯೋಜನೆಯಲ್ಲಿ. ಇದಲ್ಲದೆ ಕೊನೆಗೆ ಯುವಕರಿಗೆ, ವಿದ್ಯಾವಂತ ಯುವಕರು ಯಾರಿದ್ದೀರಿ ಅವರಿಗೆ ಒಂದು ವಿಶೇಷವಾದಂತ ಯೋಜನೆ. ಗ್ರಾಜುಯೇಟ್ ಆದವ್ರಿಗೆ 3,000 ರೂಪಾಯಿ, ಡಿಪ್ಲೊಮಾ ಆದವ್ರಿಗೆ 1,500 ರೂಪಾಯಿ. ಗ್ರಾಜುಯೇಟ್ ಆಗುವವರೆಗೂ, ಇವತ್ತು ಗ್ರಾಜುಯೇಟ್ ಆದಂತವ್ರಿಗೆ 3 ವರ್ಷಗಳ ಕಾಲ ಉದ್ಯೋಗ ಉಳ್ಕೋವರೆಗೂ, ಖಾಸಗಿ ಆಗಲಿ ಸರ್ಕಾರಿ ಉದ್ಯೋಗ.